ಹಲೋ ಹಾಯ್ ನಮಸ್ಕಾರ. ಎಲ್ರಿಗೂ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಕಾಂತಾರ ಸಿನಿಮಾ ಏನಪ್ಪ ಎರಡೆರಡು ಪಾರ್ಟಲ್ಲಿ ರಿಲೀಸ್ ಮಾಡಿದ್ರು. ಮೊದಲನೇ ಪಾರ್ಟ್ ಆಗಲೇ 2022ರಲ್ಲಿ ಬಂದಿತ್ತು. ಈಗ ಮೊನ್ನೆ 10 ದಿನದ ಕೆಳಗಡೆ ಇದೊಂದು ಚಾಪ್ಟರ್ 1 ಅಂತ ಎರಡನೇ ಭಾಗ ಪ್ರೀಕ್ವೆಲ್ ಅಂತ ಬಿಟ್ಟರು. ಅದು ಸಿಕ್ಕಾಪಟ್ಟೆ ಏನು ಎಲ್ರೂ ಒಂಥರ ಒಂದು ನಮ್ಮ ಸಂಸ್ಕೃತಿ ನಮ್ಮ ಒಂದು ಪದ್ಧತಿ ಅನ್ನೋ ಥರ ಹೋಗಿ ಎಲ್ಲರೂ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದಾರೆ. ಹಾಸನದಲ್ಲಿ ಇವಾಗ ದೇವಸ್ಥಾನ ಓಪನ್ ಆಗಿದೆಯಲ್ಲ, ವರ್ಷಕ್ಕೊಂದ್ಸಲ ಓಪನ್ ಆಗುತ್ತೆ, ಒಂದು 10 ದಿನ. ಎಲ್ಲರೂ ಹೋಗಿ ನೋಡಿಕೊಂಡು ದರ್ಶನ ಮಾಡಿಕೊಂಡು ಸಿಕ್ಕಾಪಟ್ಟೆ ಭಕ್ತಿ ಭಾವಗಳಿಂದೆಲ್ಲ ಹೋಗಿ ಬರ್ತಾರಲ್ಲ, ಇದೇ ಥರ ಕಾಂತಾರ ಸಿನಿಮಾನು ಹಂಗೆ ಒಂಥರ ಬಂತು ಅಂದರೆ ಹೋಗ್ಬಿಟ್ಟು ಬರಲೇಬೇಕು ಅನ್ನೋ ಥರ ಒಂದು ಪದ್ಧತಿ ಥರ ಆಗೋಗ್ಬಿಟ್ಟಿತ್ತು. ಎಷ್ಟು ಎಲ್ಲರೂ ನೋಡಿಲ್ದೇ ಇರೋರೇ ಇಲ್ಲ ಅಂತ ಹೇಳ್ಬೇಕು, ಹಂಗೆ ಎಲ್ಲರೂ ಹೋಗಿ ಥಿಯೇಟರ್ನಲ್ಲೇ ಹೋಗಿ ನೋಡ್ಕೊಂಡು ಬರ್ತಾ ಇದ್ದಾರೆ. ಭಾಳ ಸಂತೋಷದ ವಿಚಾರ. ಈಗ ಫಿಲಮ್ ನೋಡಿಲ್ದೇ ಇರೋರು, ಇನ್ನೂ ಸಿನಿಮಾ ನೋಡಿಲ್ದೇ ಇರೋರು ಬೇಕಾದಷ್ಟು ಜನ ಇರ್ತಾರೆ. ಕಾರಣಾಂತರಗಳಿಂದ ನೋಡಿಲ್ದೇ ಇರೋರು, ಮತ್ತೆ ಬೇಕು ಅಂದ್ರೆ ಅದಕ್ಕೇನು ಅಂತ ಸೋಂಬೇರ್ತನದಿಂದ ನೋಡಿಲ್ದೇ ಇರೋರು, ಇಂಥವ್ರೆಲ್ಲರೂ ಇರ್ತಾರೆ. ಅವ್ರುಗಳಿಗೆ 2 ವಿಷಯ ಫಸ್ಟ್ ಹೇಳ್ಬಿಡ್ತೀನಿ. ಮೊದಲನೇ ವಿಷಯ ಏನು ಅಂತಂದರೆ, ಇನ್ನೂ ಈ ಸಿನಿಮಾ ನೋಡೇ ಇಲ್ಲ, ನಾವು ಥಿಯೇಟ್ರಿಗೆ ಹೋಗಿ ನೋಡೋಕ್ಕಾಗಿಲ್ಲ, ಅದು ಇದು ಅಂತ ಹೇಳ್ತಾ ಇರೋರು ಫಸ್ಟ್ ಮಾಡಬೇಕಾಗಿರೋ ಕೆಲಸ, ನಿಮ್ಮ ಮನೆಗೆ ಬಾಲ್ಕನಿ ಅಥವಾ ಟೆರೇಸ್ ಏನಾದ್ರು ಇದ್ದರೆ ಮೇಲಿಂದ ಬಿದ್ದು ಹಾರ್ಬಿಡಿ. ಕನ್ನಡ ಸಿನಿಮಾ ಇಷ್ಟೊಂದು ಒಳ್ಳೆ ಮಹತ್ವಾಕಾಂಕ್ಷೆ ಈ ವರ್ಷದ್ದು, ಇಷ್ಟೊಂದೆಲ್ಲ ಸದ್ದು ಮಾಡ್ಕೊಂಡು ಬಂದಿದ್ದು ಎಲ್ಲ ಬಂದಿದೆ, ಥಿಯೇಟ್ರಲ್ಲಿದೆ, ಎಲ್ಲರೂ ಹೋಗಿ ಬಹಳ ಅಚ್ಚುಮೆಚ್ಚುಗೆಯಿಂದ ಎಲ್ಲ ಇಡೀ ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಕಡೆನೂ ಮೆಚ್ಚುಗೆ ಗಳಿಸ್ಕೊಂಡಿದೆ. ಹೇಗಿದೆ ಎಲ್ರಿಗೂ ಮೆಚ್ಚುಗೆ ಆಗಲೇಬೇಕು, ಅದೆಲ್ಲ ಸೆಕೆಂಡ್ರಿ. ಬಟ್ ಈ ಥರದ ಸಿನಿಮಾಗಳು ಬರೋದೇ ಭಾರಿ ಕಡಿಮೆ. ಇವೆಲ್ಲ ಸಂಖ್ಯೆಗಳಲ್ಲಿ ಅಥವಾ ವೆರಿ ಲೆಸ್ ಇನ್ ನಂಬರ್. ಬರೀ ಬೇರೆ ಭಾಷೆಗಳಲ್ಲಿ ಇಂಗ್ಲೀಷಲ್ಲಿ ಬರೋ ಬಿಗ್ ಬಜೆಟ್ ಫಿಲಮ್ಸು, ಹಿಂದಿ ಮತ್ತು ತಮಿಳು, ಇವ್ರುಗಳು ತೆಲುಗು, ಇಂಥವ್ರೇ ದೊಡ್ಡ ಧಮಾಕ ಮಾಡ್ಕೊಂಡು ಬರುವಂಥ ದೊಡ್ಡ ಸಿನಿಮಾಗಳ ನಡುವೆ ಈ ಥರ ಕನ್ನಡದೊಂದು ಬಂದಿದೆ ಅಂದರೆ ಎಲ್ಲರೂ ಪ್ರೋತ್ಸಾಹ ಅಥವಾ ಒಂದು ಮಹತ್ವಾಕಾಂಕ್ಷೆ ಇರುವಂಥದ್ದು, ನಿರೀಕ್ಷೆ ಇರುವಂಥದ್ದು, ಮೊದಲನೇ ಚಾಪ್ಟರ್ ಅಷ್ಟು ಚೆನ್ನಾಗಿದ್ದಾಗ ನೋಡ್ಕೊಂಬರೋದು ಎಲ್ಲ ಒಂದು ಧರ್ಮ, ನೋಡ್ಕೊಂಡು ಬರಬೇಕು. ಸೊ ಇನ್ನೂ ನೋಡ್ಕೊಂಡು ಬಂದಿಲ್ಲ ಅಂತಂದರೆ ದಯವಿಟ್ಟು ನಾ ಹೇಳಿದ ಮೊದಲನೇ ಕೆಲಸ ಅದು ಮಾಡಿ. ಎರಡನೇದೇನು ಅಂತಂದರೆ, ಈ ವಿಡಿಯೋ ನೋಡೋದು ಇಲ್ಲಿಗೆ ನಿಲ್ಲಿಸ್ಬಿಡಿ. ಯಾಕೆ ಅಂತಂದರೆ ಈ ಎರಡನೇ ವಿಡಿಯೋನಲ್ಲಿ ನೀವು ತಮ್ಮನೇಲಿ ನೋಡಿರೋ ಹಾಗೆ ಇನ್ನೊಂದು ಸ್ವಲ್ಪ ಡೆಪ್ತಾಗಿ ನಾನು ಚಿತ್ರಕಥೆ ಇದ್ರ ಬಗ್ಗೆ ಎಲ್ಲ ಮಾತಾಡೋವಂಥ ಸಾಧ್ಯತೆಗಳಿದೆ. ಅದರಿಂದ ಕತೆ ಎಲ್ಲ ಆಚೆ ಬರೋದು ಡೆಫಿನೆಟ್ಲಿ ಒಂದಷ್ಟು ಎಲ್ಲ ಮೇಜರ್ ಪಾರ್ಟ್ಸು ಎಲ್ಲ ನಾನು ಮಾತಾಡೋವಂಥ ಸಾಧ್ಯತೆ ಈ ವಿಡಿಯೋನಲ್ಲಿದೆ. ಆದ್ದರಿಂದ ನೀವು ಸಿನಿಮಾ ನೋಡ್ಬೇಕಾದ್ರೆ ಇದೆಲ್ಲ ಮುಂಚೆನೇ ರಿವೀಲ್ ಆಗಿ ಎಲ್ಲ ಸ್ಪಾಯ್ಲರ್ಸ್ ಆಗಿಬಿಟ್ಟು ಅಷ್ಟೊಂದು ಮಜಾ ಬರದೇ ಇರ್ಬೋದು. ಆ ಕಾರಣಕ್ಕೆ ಈ ವಿಡಿಯೋನ ನೋಡಕ್ಕೆ ಹೋಗ್ಬೇಡಿ ಮುಂದೆ. ಆಮೇಲೆ ಸಿನಿಮಾ ನೋಡಿದ್ಮೇಲೆ ದಯವಿಟ್ಟು ವಿಡಿಯೋ ನೋಡಿ, ಪ್ರೋತ್ಸಾಹನ ಹೀಗೆ ಮುಂದುವರಿಸಿ. ಈಗ ನಾನು ಕಾಂತಾರ ಎರಡು ಪಾರ್ಟಲ್ಲಿ ಸಿನಿಮಾನೇ ಮಾಡಿರ್ಬೇಕಾದ್ರೆ ನಾನು ನನ್ನ ವಿಡಿಯೋನ ಯಾಕೆ 2 ಪಾರ್ಟಲ್ಲಿ ಮಾಡಬಾರ್ದು, ಒಂದು ಸಣ್ಣ ವಿಡಿಯೋ ಇನ್ನೊಂದು ಸಲ ಮಾಡ್ಬೋಣ ಅಂತ ಬಂದಿದ್ದೀನಿ. ಯಾಕಂದರೆ ಮೊದಲನೇ ಭಾಗದಲ್ಲೇ ಹೇಳಿರೋ ಹಾಗೆ ಒಂದೆರಡು ವಿಷಯ ಮಾತಾಡಬೇಕು. ಅದರಲ್ಲಿ ಪ್ರಮುಖವಾದ ವಿಷಯ ರುಕ್ಮಿಣಿ ವಸಂತ್ ನಾಯಕಿಯ ಪಾತ್ರ. ಈ ಸಿನಿಮಾ ಫಸ್ಟಿಂದನೇ ಸ್ಟಾರ್ಟ್ ಆದಾಗ ರಿಷಬ್ ಶೆಟ್ಟಿ ಇದ್ದೇ ಇರ್ತಾರೆ, ಅದು ಎಲ್ರಿಗೂ ಗೊತ್ತಿತ್ತು. ಬಟ್ ರುಕ್ಮಿಣಿ ವಸಂತ್ನ ಇದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಗುಟ್ಟು ಬಹಳ ಚೆನ್ನಾಗಿ ಕಾಯ್ಕೊಂಡ್ಬಂದಿದ್ರು ಈ ಸಿನಿಮಾ ತಂಡ. ಯಾರಿಗೂ ಗೊತ್ತಾಗಿರಲಿಲ್ಲ ರುಕ್ಮಿಣಿ ವಸಂತ್ ಮಾಡ್ತಾ ಇದ್ದಾರಾ ಮೇನ್ ಲೀಡ್ ರೋಲ್ ಅನ್ನೋದು. ತುಂಬ ಕೊನೆಯಲ್ಲಿ ರಿವೀಲ್ ಆಗಿದ್ದು ಕನಕಾವತಿ ಅಂದ್ಬಿಟ್ಟು ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರು. ಭಾಳ ಚೆನ್ನಾಗಿ ಕಾಯ್ಕೊಂಡ್ಬಂದಿದ್ರು ಗುಟ್ಟು. ಅದಾದಮೇಲೆ ಇನ್ನೊಂದು ಪ್ರಮುಖವಾದ ಗುಟ್ಟು ಅಂದರೆ, ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕತೆ ಟ್ವಿಸ್ಟ್ ಇಟ್ಕೊಂಡಿದ್ದಾರೆ, ಒಂದು ಒಳ್ಳೆ ತಿರುವಿದೆ ಕಥೆನಲ್ಲಿ ಅಂತ ಹೇಳಿದ್ನಲ್ಲ ನಾನು ಮೊದಲನೇ ವಿಡಿಯೋನಲ್ಲಿ. ಈ ತಿರುವಿನ ಅಂಶ ಮೇಜರ್ ಏನು ಅಂತಂದರೆ ಈ ನಾಯಕಿಯ ಪಾತ್ರ. ಯಾಕಂದರೆ ನಾಯಕಿ ಒಂಥರ ಈ ಟ್ರಾನ್ಸ್ಫಾರ್ಮ್ ಆಗ್ತಾರೆ, ಅಂದರೆ ರೂಪಾಂತರಗೊಳ್ಳುವುದು ಅಂತಾರಲ್ಲ, ರೂಪಾಂತರ ಅಥವಾ ಪರಿವರ್ತನೆ. ಮೊದಲು ಒಂಥರ ಇರೋವಂಥ ಧನಾತ್ಮಕವಾಗಿ ಪಾಸಿಟಿವ್ ಕ್ಯಾರೆಕ್ಟರ್, ಒಳ್ಳೆ ರಾಜ್ಕುಮಾರಿ. ಅದಾದಮೇಲೆ ಸಿನಿಮಾ ಕೊನೆ ಹಂತಕ್ಕೆ ಬಂದಾಗ ನೆಗೆಟಿವ್ ಕ್ಯಾರೆಕ್ಟರ್ ಅವ್ರದ್ದು ಏನಿದೆ ಅನ್ನೋದು ಆಚೆ ಬರೋಕ್ಕೆ ಶುರುವಾಗುತ್ತೆ. ಸೊ ನಾಯಕಿ ನೆಗೆಟಿವ್ ಕ್ಯಾರೆಕ್ಟರ್ ಅನ್ನೋದನ್ನೇ ಮೇಜರ್ ಟ್ವಿಸ್ಟು ಆ್ಯಂಡ್ ಅದನ್ನೇ ಕಥೆಯ ಒಂದು ಕೋರ್ ಸಬ್ಜೆಕ್ಟ್. ಅದನ್ನ ಇಟ್ಕೊಂಡು ಬಹಳ ಚೆನ್ನಾಗಿ ಕಾಯ್ಕೊಂಡ್ಬಂದಿದ್ದಾರೆ. ಆದರೆ ನನಗೆ ಕಷ್ಟವಾಗಿದ್ದ ಅಂಶ, ಅದ್ರ ಬಗ್ಗೆನೇ ನಾನು ಮೊದಲನೇ ವಿಡಿಯೋನಲ್ಲೂ ಹೇಳಿದ್ದಕ್ಕೆ ಟ್ರೈ ಮಾಡಿದ್ದು. ಕಷ್ಟವಾಗಿದ್ದು ನನಗೇನು ಅಂಶ ಅಂತಂದರೆ, ಅದು ಆ ಟ್ರಾನ್ಸ್ಫಾರ್ಮ್ ಆಗೋದು ಮತ್ತು ಅವಾಗ ಬರುವಂಥ ಪಾತ್ರದ ವಿಷಯಕ್ಕೆ ಬಂದಾಗ ರುಕ್ಮಿಣಿ ವಸಂತ್ ಅದಕ್ಕೆ ಸರಿಯಾದ ಒಂದು ಆಯ್ಕೆನ ಅನ್ನೋದು ನನ್ನ ಒಂದು ಪ್ರಶ್ನೆ ಅಥವಾ ಕಂಟೆನ್ಷನ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ರುಕ್ಮಿಣಿ ವಸಂತು ನಾವು ಮುಂಚೆಯಿಂದ ನೋಡ್ಕೊಂಬಂದಿದ್ದು ಅಥವಾ ಅವರ ಒಂದು ಹಾವಭಾವಗಳು, ಅವರ ಒಂದು ಕ್ಯಾರೆಕ್ಟರ್, ಇದ್ರ ಬಗ್ಗೆ ಎಲ್ಲ ನೋಡ್ಕೊಂಡು ಹೋದರೆ ಅವರ ಕಣ್ಣು, ಅವ್ರ ಮುದ್ದಾದ ಮುಖ, ಇದೆಲ್ಲನೂ ನಾಯಕಿ ಪಾತ್ರಕ್ಕೆ ಇದಕ್ಕೆ ಒಂದು ಒಳ್ಳೆ ಮುದ್ದಾದ ಹೀರೋಯಿನ್ ನಾಯಕಿ. ಸಪ್ತಸಾಗರದ ಆಚೆ ಎಲ್ಲೋನಲ್ಲಿ ಬಂದಿದ್ದು ಪ್ರಿಯಾ, ಪುಟ್ಟಿ,
ಈ ಥರ ಕ್ಯಾರೆಕ್ಟರ್ಗಳಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಸೂಟ್ ಆಗ್ತಾರೆ. ಬಟ್ ಇದರಲ್ಲಿ ಆ ನೆಗೆಟಿವ್ ಶೇಡ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಅವರು ಅಲ್ಲಿ ನನಗೆ ವರ್ಕ್ ಆಗಲಿಲ್ಲ. ಅಲ್ಲಿ ನೆಗೆಟಿವ್ ಶೇಡ್ ಬಂದು ಆ ಸಿಂಹಾಸನದ ಮೇಲೆ ಕೂತ್ಕೊಂಡು ಅಲ್ಲಿ ಕೂತ್ಕೊಂತಾರೆ ಹಿಂಗೆ ಬಂದಾಗ ಅದೆಲ್ಲ ನೆಗೆಟಿವ್ ಇನ್ನೂ ಅದು ಹೆಂಗೆ ರಿವೀಲ್ ಆಗಬೇಕು. ಒಂದು ವಿಷಪೂರಿತವಾದ ಒಂದು ನಾಯಕಿ, ಏನಪ್ಪ ಇದೆಲ್ಲ ನೆಗೆಟಿವಿಟಿ, ಅದರಲ್ಲೆಲ್ಲ ಡೈಲಾಗ್ಸ್ ಎಲ್ಲ ಇದ್ದಾವೆ. ಅದೇನದು ಬಾಂಗ್ರಾದ ರಕ್ತ ಮತ್ತು ಏನದು ಕಡಪದ ಎದೆ ಹಾಲು ಕುಡಿದಂಥ ಒಂದು ಹೆಂಗಸು, ಅದು ಇದು ಅಂತೆಲ್ಲ ಬಂದು ಅವಾಗ ಫುಲ್ಲು ಒಂಥರ ಆ ಕಣ್ಣಲ್ಲಿ ಅದೊಂದು ನೆಗೆಟಿವಿಟಿ ಬರಬೇಕು, ಆ ಎಕ್ಸ್ಪ್ರೆಷನ್ಸು. ಅದು ಏನೇ ಅಂದ್ರೂ ಬರ್ತಿರಲ್ಲ, ಅಂದ್ರೂ ಒಂಥರ ನಗು ಮುಖ, ಎಷ್ಟೇ ಅಂದ್ರೂ ಈಕೆ ನೆಗೆಟಿವ್ ರೋಲ್ ಅಂತ ನಾವು ಅನ್ಕೋತಾ ಇರಬೇಕು, ಹಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಅದು ಇಂಪ್ಯಾಕ್ಟ್ಫುಲ್ಲಾಗಿ ಬರಲಿಲ್ಲ. ಅದನ್ನೇ ಹೇಳಿದ್ದು ನಾನು ಮೊದಲನೇ ಭಾಗದಲ್ಲೂ. ರಿವೀಲ್ ಅದನ್ನು ನಾನು ರೈಟಿಂಗಲ್ಲಿ ಇವರು ಮಿಸ್ ಮಾಡಿದ್ರಾ ಅಥವಾ ಬೇಕು ಅಂತಲೇ ಮಾಡಿದ್ರಾ ಅಥವಾ ನ್ಯಾಚುರಲ್ ಆಗಿ ಬರೋಕ್ಕಾಗಲಿಲ್ವಾ ಅನ್ನೋದು ಒಂದು ಪ್ರಶ್ನೆ. ಹಂಗಿದ್ದಾಗ ನನಗೆ ಸಹಜವಾದ ಆಯ್ಕೆಗಳು ಅಂತ ಬಂದಾಗ ರುಕ್ಮಿಣಿ ವಸಂತ್ ಫೋರ್ಸ್ ಫಿಟ್ ಆಗೋಯ್ತಾ ಈ ರೋಲ್ಗೆ ಅಂತ ಅನ್ನೋದು ನನ್ನ ಪ್ರಶ್ನೆ. ಬೇರೆಯವ್ರನ್ನೇ ಟ್ರೈ ಮಾಡ್ಬೋದಾಗಿತ್ತು ಅಂತ ನನ್ನದು ಒಂದು ಅನಿಸಿಕೆ. ಬೇರೆಯವ್ರನ್ನ ಯಾರನ್ನು ಟ್ರೈ ಮಾಡ್ಬೋದಾಗಿತ್ತು. ತುಂಬ ನಂದೆಲ್ಲ ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರುತ್ತೆ. ಹಂಗೆ ನೋಡೋಕೆ ಹೋದರೆ ನಾನು ಫಸ್ಟ್ ಯೋಚನೆ ಮಾಡೋದು ಇದಕ್ಕೆ ಆ ಕಣ್ಣಲ್ಲಿ ನೆಗೆಟಿವ್ ಬರಬೇಕು, ಮತ್ತು ರಾಜ್ಕುಮಾರಿ ಥರನೂ ಫಸ್ಟಲ್ಲಿ ಇರಬೇಕು, ಏನು ಗೊತ್ತಾಗಬಾರ್ದು ಅಂತಂದರೆ ದೀಪಿಕಾ ಪಡುಕೋಣೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ದೀಪಿಕಾ ಪಡುಕೋಣೆ ಅಲ್ಲಿ ಅವರು ಎಲ್ಲ ಕಡಲ ತೀರದವರೇ, ಕರಾವಳಿ ಒಂಥರ ರೂಟ್ಸು ಎಲ್ಲ ಗೊತ್ತಿದೆ ಅವ್ರಿಗೆ, ಪಡುಕೋಣೆ ಕಡೆಯವರು, ಅವರು ಅಪ್ರಿಷಿಯೇಟ್ ಮಾಡಿ ಬಂದಿರೋರು ಏನೋ. ಬಟ್ ಆ ಅಕ್ಕ ಇವಾಗ ಅದು ಏನೇನೋ ಕಾಂಟ್ರವರ್ಸಿ, ಸಿಕ್ಕಾಪಟ್ಟೆ ಏನೇನೋ ಮಾತಾಡುತ್ತೆ, ತಿಕ್ಲಂಗೆ ಏನೋ ಆಗೋಗಿದೆ, ಅಲ್ಲಿ ಇಲ್ಲಿ ಏನೇನೋ ಮಾಡ್ಕೊಬಿಟ್ಟಿದೆ. ಅದರಿಂದ ಅವಕ್ಕನ್ನ ಮಾತಾಡ್ಸೋಕ್ಕೆ ಹೋಗಿರಲ್ಲ. ಜೊತೆಗೆ ಸಿಕ್ಕಾಪಟ್ಟೆ ಬಜೆಟ್, ಏನು ಹೊಂಬಾಳೆಗೆಲ್ಲ ಏನೋ ಬಜೆಟ್ ಇವೆಲ್ಲ ಕಾನ್ಸ್ಟೆಂಟ್ ಎಲ್ಲ ಏನು ಇರ್ತಾ ಇರಲಿಲ್ಲ. ಬಟ್ ಏನೋ ಒಂದು ಆಯ್ಕೆ ಅಂತ ಅನ್ಕೋಬೋದು. ನಾನು ದೀಪಿಕಾ ಪಡುಕೋಣೆನ ಆ ರೋಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅಂತ ಅನ್ಕೊತೀನಿ. ಎರಡನೇದು, ಇಲ್ಲ ಇವರು ಶ್ರೀಲೀಲಾಗೆ ಟ್ರೈ ಮಾಡಿದ್ರಂತೆ, ಇನ್ನೊಂದು ಅವ್ರೂ ಕನ್ನಡದ ರೂಟ್ಸೇನೆ ಶ್ರೀಲೀಲಾ, ಬಟ್ ಅದೇನೋ ವರ್ಕ್ ಆಗಲಿಲ್ವ ಏನೋ ಅಂತೆ. ಬಟ್ ಶ್ರೀಲೀಲಾ ಮಾಡಿದ್ದಿದ್ರು ಒಂದು ಒಳ್ಳೆ ಫಿಟ್ ಅಂತಲೇ ಹೇಳ್ಬೋದು ನನ್ನ ಲೆಕ್ಕದಲ್ಲಿ. ಯಾಕಂದರೆ ಅವ್ರೂ ನೆಗೆಟಿವ್ ಇದರಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ರು ಅಂತ ಒಂದು ನನ್ನ ಭಾವನೆ. ರಾಜ್ಕುಮಾರಿ ಥರನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು, ಸಂತೋಷ. ಅದು ಬಿಟ್ಟರೆ ಇವರು ಸಾಯಿ ಪಲ್ಲವಿ, ಬೇರೆ ಭಾಷೆಗಳ ನಟರನ್ನು ನೋಡಬೇಕು ಅಂದರೆ ನಯನ್ತಾರ ಅನ್ಕೋಬೋದ, ಸ್ವಲ್ಪ ವಯಸ್ಸಾಗಿರ್ಬೋದು, ಬಟ್ ಅವರು ಮಾಡಿರ್ತಾ ಇದ್ರ ಅನ್ನೋದು ಒಂದು ಭಾವನೆ. ಈಗ ಮೊನ್ನೆ ನೀವೆಲ್ಲರೂ ಕೂಲಿ ನೋಡಿರ್ಬೋದು ಅನ್ಸುತ್ತೆ, ತಮಿಳ್ ಫಿಲಮು. ಅದರಲ್ಲಿ ಟ್ರಾನ್ಸ್ಫಾರ್ಮೇಷನಲ್ ಅಂದರೆ ಇದೇ ಥರ ಪರಿವರ್ತನೆ ಆಗೋದು, ರೂಪಾಂತರಗೊಳ್ಳೋದು, ಪಾಸಿಟಿವ್ ಇಂದ ನೆಗೆಟಿವ್ಗೆ ಆಗೋದು ನಮ್ಮ ಇವರೇ ಮಾಡಿದ್ದಾರೆ, ರಚಿತಾ ರಾಮ್ ಅವ್ರು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫಸ್ಟು ಇವತ್ತೊಂದು ಏನು ರೋಲೇ ಇಲ್ವಲ್ಲ ಇದರಲ್ಲಿ ಅಂದ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ನೋಡಿದ್ರೆ ಏನು ಸ್ಟ್ರಾಂಗ್ ಆಗಿ ಆ ನೆಗೆಟಿವ್ ಬಂದಾಗ ಅದು ಕಣ್ಣಲ್ಲಿ ಮತ್ತು ಆ ಫೈಟ್ಸು. ಆದರೆ ಅವರು ರಾಜ್ಕುಮಾರಿನೂ ಆಗ್ತಾಯಿದ್ರ ಅನ್ನೋದು ಸ್ವಲ್ಪ ಪ್ರಶ್ನೆ ಆಗ್ಬೋದೇನೋ, ಗೊತ್ತಿಲ್ಲ. ಬಟ್ ಟ್ರೈ ಮಾಡ್ಬೋದಾಗಿತ್ತು ಏನೋ. ಬಟ್ ಇವರಂತೂ ನನಗೆ ಆಲ್ ಇನ್ ಆಲ್ ರುಕ್ಮಿಣಿ ವಸಂತು ಅಲ್ಲಿಗೆ ಸಿಕ್ಕಾಪಟ್ಟೆ ಮುದ್ದಾಗೋಯ್ತು. ಅದು ತುಂಬ ಸಟಲ್ಲಾಗಿ ಬಂದ್ಬಿಡ್ತು, ಇಂಪ್ಯಾಕ್ಟ್ಫುಲ್ಲಾಗಿ ಆ ನೆಗೆಟಿವ್ ರೋಲು ಕಾಣಿಸ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಚಾಮುಂಡಿ ಅಂತ ಬರುತ್ತೆ, ಆ ಚಾಮುಂಡಿ ಅಂತೆಲ್ಲ ಬಂದಾಗ ಬೇರೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಎಲ್ಲ ತೊಗೋಬೋದಾಗಿತ್ತು. ಏನು ಇನ್ನೂ ಈ ನಮ್ಮ ಈ ಗೀರಿ ನಂದಿನಿ ಅದ್ರದ್ದೆಲ್ಲ ವೆಸ್ಟರ್ನೈಸ್ಡು ಫುಲ್ಲು ಧಮ ಅಂತೆಲ್ಲ ಬರೋದು, ಅವೆಲ್ಲ ಬರುತ್ತೆ. ಅದೆಲ್ಲ ಬಂದಾಗ ಅದನ್ನು ತೊಗೊಂಡು ಇನ್ನೂ ಪಂಚ್ ಕೊಡ್ಬೋದಾಗಿತ್ತು, ಬರಲಿಲ್ಲ ಅದೆಲ್ಲ. ಅವರು ಮಾಮೂಲಿ ಅವರು ಕರಾವಳಿ ಇದನ್ನೇ ಇಟ್ಕೊಂಡ್ರು. ಬಟ್ ಅಲ್ಲೂ ಏನು ಐಗಿರಿ ನಂದಿನಿ ಎಲ್ಲ ಕಾಮನ್ ಹಾಡುಗರು ಎಲ್ಲ ಬಂದಿರೋದು, ಮಾಡಿದರೆ ಸಂತೋಷ. ಬಟ್ ಇನ್ನೂ ಇಂಪ್ಯಾಕ್ಟ್ಫುಲ್ಲಾಗಿ ಮಾಡಿ ಅವಕಾಶ ಸದುಪಯೋಗ ಮಾಡ್ಕೋಬೋದಾಗಿತ್ತು, ಅದು ಅಂತ ನನ್ನ ಒಂದು ಅಭಿಪ್ರಾಯ. ಇದು ಮೊದಲನೇದು. ಎರಡನೇ, ಚಿತ್ರಕಥೆ ಬಗ್ಗೆ ಆಗಲೇ ಹೇಳಿದೆ, ಇನ್ನೂ ಸ್ಟ್ರಾಂಗ್ ಆಗಬಾರ್ದು, ಕ್ರಿಸ್ಪಾಗಿ ಮಾಡಿ. ಮೊದಲನೇ ಭಾಗದಲ್ಲೆಲ್ಲ ಕಟ್ ಡೌನ್ ಮಾಡಿ ಬ್ಯಾಡ್ದೆ ತುರ್ಕಿರೋವಂಥ ಕಾಮಿಡಿ, ಹಾಸ್ಯ ಸನ್ನಿವೇಶಗಳು ಇವೆಲ್ಲ ಮಾಡಿ ಬ್ಯಾಡ್ದೆ ಇರೋ ಬಿಲ್ಡಪ್ ಇವನ್ನೆಲ್ಲ ಹೆಚ್ಚಿಗೆ ಕೊಡದೇನೆ ಮಾಡ್ಕೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಮೂಡ್ ಬಂದಿರೋದು. ಮೊದಲನೇ ಭಾಗ ನೋಡಿದವ್ರಿಗೆ ಗುಳಿಗ ಏನು ಹೊಸದಲ್ಲ. ಓಕೆ, ಗುಳಿಗ ಬಂದು ಇಂಪ್ಯಾಕ್ಟ್ ಮಾಡೋದು ಇದು ಹೊಸದಲ್ಲ. ಬಟ್ ಇದರಲ್ಲೂ ಮತ್ತೆ ಗುಳಿಗನ್ ತೊಗೊಂಬಂದಿದ್ದಾರೆ. ಅಂದರೆ ಎರಡನೇ ಭಾಗನ ಅಥವಾ ಚಾಪ್ಟರ್ 1ನ ಫಸ್ಟ್ ಟೈಮ್ ನೋಡ್ತಾ ಇರೋರು, ಮೊದಲನೇ ಭಾಗ ನೋಡಿಲ್ದಿರೋರಿಗೆ ಸಖತ್ತಾಗಿ ವರ್ಕ್ ಆಗಿರುತ್ತೆ. ಬಟ್ ಮೊದಲನೇ ಭಾಗ ನೋಡಿ ನಾವಾಗಲೇ ಗುಳಿಗ ನಮ್ಗೆಲ್ರಿಗೂ ಗೊತ್ತು.
ಗುಳಿಗಂದನೇ ಮತ್ತೆ ಮಾಡಿ ಆದರೆ 10-15 ಥರ ಗುಳಿಗ ಅವೆಲ್ಲ ಹೇಳ್ಬೇಕಿತ್ತನೋ ಅದನ್ನ ತಂದಿದ್ದಾರೆ ಸಂತೋಷ. ಬಟ್ ಆ ಗುಳಿಗನ್ನ ತಗೊಂಬಂದು ಗುಣಶೇಖರನ್ನ ಅಲ್ಲ ಕುಲಶೇಖರನ್ನ ಸಾಯಿಸೋದು ಅದಕ್ಕೆ ಫಸ್ಟ್ ಆಫ್ ಆಲ್ ನನ್ನ ಲೆಕ್ಕದಲ್ಲಿ ಕುಲಶೇಖರನ್ ಸಾಯಿಸೋಕ್ಕೆ ಗುಳಿಗ ಬರಬೇಕಾಗೇ ಇರಲಿಲ್ಲ. ಆ ಕುಲಶೇಖರ ಎಂಥ ಡೀಲಾಡಾಲ ಕ್ಯಾರೆಕ್ಟರು ಅಥವಾ ಪಾತ್ರ ಅಂತ ಬರೆದಿದ್ರು ಅಂದರೆ ಅವನಿಗೆ ಶಕ್ತಿನೇ ಇಲ್ಲ. ಅವನೊಂದು ಸ್ವಲ್ಪ ಕುಡ್ಕೊಂಡು ಸುಮ್ಮನೆ ಎಲ್ಲೋ ಬಿದ್ಕೊಂಡಿರೋಂಥ ಮನುಷ್ಯಂಗೆ ಅವನನ್ನ ಸಾಯಿಸೋಕ್ಕೆ ದೈವನೇ ಬರಬೇಕಾಗಿತ್ತು, ಬಂದು ಹೊಡಿಬೇಕಾಗಿತ್ತು ಅನ್ನೋದು. ಅವನೇನು ಅಂಥ ಪವರ್ಫುಲ್ ಅಲ್ವೇ ಅಲ್ಲ. ಅವನ್ನ ನಾರ್ಮಲಾಗಿ ಬೆರ್ಮೆನೆ ಅಂದರೆ ರಿಷಬ್ ಶೆಟ್ಟಿನೇ ದಂದನದನಂತ ಎತ್ಕೊಂಡು ಕತ್ತಿಗಿತ್ತಿ ತಗೊಂಡು ಸರ್ರಿಗೆ ಶಕ್ತಿ ಬಂದು ನನ್ನ ತಾಯಿನ ಸಾಯಿಸಿದೆ ಅಂದ್ಬಿಟ್ಟು ರಪ್ ಅಂತ ಅವ್ನು ಅಲ್ಲೇ ಹೊಡೆದಾಕ್ಬಿಡ್ಬೋದಾಗಿತ್ತು ಅಲ್ವಾ. ಅವನು ಅವಾಗ್ಲೇ ಹೊಡೆದಿರೋದಕ್ಕೆ ಆಮೇಲೆ ಅವ್ರ ತಂದೆ ಗುಣಶೇಖರಂಗೆ ಮತ್ತು ಇವಳಿಗೆ ಕನಕಾವತಿಗೆ ಸಿಟ್ಟು ಬಂದು ಅವರು ಎಲ್ಲ ಅವರು ಸಿಕ್ಕಾಪಟ್ಟೆ ಪವರ್ಫುಲ್ ಆದಮೇಲೆ ಅವ್ರನ್ನ ಸಂಹಾರ ಮಾಡೋಕ್ಕೆ ದೈವ ಮತ್ತು ಇದು ಬರ್ಬೋದಾಗಿತ್ತು, ಚಾಮುಂಡಿ ಅನ್ನೋ ರೇಂಜ್ಗೆ ಅದು ತೊಗೊಂಬಂದಿದ್ರೆ ಅವಾಗ ಅದನ್ನು ಸಬ್ಸೈಡ್ ಆಗಿರೋದು, ಓವರ್ ಮಾಡ್ದಂಗೆ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವಾಗ ಬರೀ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಬಂದಾಗ ಇದು ಎರಡೆರಡು ಕ್ಲೈಮ್ಯಾಕ್ಸ್ ಆದಂಗೆ ಆಗೋಯ್ತು. ಅಲ್ಲೊಂದು ಬಂದಿದ್ದು ಇಲ್ಲ ತುಂಬ ಅದು ಹೆಚ್ಚಿಗೆ ಮಾಡಿದ್ರು ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೆ. ಅದಾದಮೇಲೆ ಅದೇ ರಿಷಬ್ ಶೆಟ್ಟಿ ಕ್ಯಾರೆಕ್ಟರ್ನ ತುಂಬ ಓವರ್ ಬ್ಲೋಟ್ ಮಾಡಿರೋದು ಅದನ್ನೆಲ್ಲ ಹೇಳಾಯ್ತು ಆಗ್ಲೇ. ಇದ್ರ ಜೊತೆಗೆ ಆ ಬ್ರಹ್ಮರಾಕ್ಷಸಂದು ಪಾತ್ರ ಬರೆದಿರೋದು ಮತ್ತು ಇದೆಲ್ಲ ಸ್ವಲ್ಪ ಇನ್ನೂ ಅವಾಯ್ಡ್ ಮಾಡ್ಬೋದಾಗಿತ್ತು. ಆ ಬ್ರಹ್ಮರಾಕ್ಷಸ ಬಂದಿರೋದು ಇದೆಲ್ಲ ಒಂಥರ ತುಂಬ ಓವರ್ ಡೂನಲ್ಲಿ ಮಾಡಿದಾಗ ಆಗೋಯ್ತು ಅನ್ಸುತ್ತೆ. ಯಾಕಂದರೆ ಅದು ಒಳ್ಳೆ ಕ್ಯಾಪ್ಟನ್ ಅಮೆರಿಕಾ ಹಲ್ಕ್ ಬಂದಂಗೆ ಅದೊಂಥರ ಎಲ್ಲ ಬಂದಂಗೆ ಅನಿಸ್ತು. ಬಟ್ ಅದೆಲ್ಲದಕ್ಕೂ ಒಂದೊಂದು ಅರ್ಥ ಇದೆ, ಎಲ್ಲ ಚಂದಮಾಮದ ಕತೆ ಥರ. ಅಂಡ್ ಅಲ್ಲಿರುವಂಥ ನಂಬಿಕೆಗಳ ಬಗ್ಗೆ ಎಲ್ಲರೂ ಅಲ್ಲಿ ಮಾತಾಡುವಾಗ ಇಲ್ಲಿ ಒಂದು ಬ್ರಹ್ಮರಾಕ್ಷಸ ಉಂಟು ಮರ, ಇಲ್ಲಿ ಪೂರ್ತಿ ಎಲ್ಲ ಹೆದರಿಕೆ ಉಂಟು, ನಾವು ಅಲ್ಲಿ ಆ ಕಡೆ ಸಮುದ್ರದಿಂದ ಈ ಕಡೆ ಬರೋದಿಲ್ಲ ಅಂತೆಲ್ಲ ಅಲ್ಲೆಲ್ಲ ಹಂಗೆಲ್ಲ ಮಾತಾಡ್ತಾರೆ. ಅದೆಲ್ಲ ಇರ್ಬೋದು, ಬಟ್ ಅದೆಲ್ಲ ತೋರಿಸಿರೋ ರೀತಿ ಅದೆಲ್ಲ ಒಂಥರ ಕಾರ್ಟೂನಿಶ್ ಥರ ಅನ್ನಿಸ್ಬಿಡ್ತು ನನಗಂತೂ. ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದಾಗಿತ್ತು ಅಂತ ಅಭಿಪ್ರಾಯ. ಇನ್ನೊಂದೇನು ಅಂದರೆ ರಿಷಬ್ ಶೆಟ್ಟಿನ ಎಷ್ಟೊಂದು ಸೀನ್ಸು ಅಥವಾ ವಿಪರೀತ ಎಷ್ಟೊಂದು ಕಡೆ ಶಾರ್ಟ್ಸಲ್ಲಿ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ನನಗೊಬ್ಬನಿಗೆ ಅನಿಸಿದ್ದು ಅಥವಾ ನಿಮ್ಗೆಲ್ರಿಗೂ ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ನಲ್ಲಿ ದಯವಿಟ್ಟು ಹೇಳಿ. ನಮ್ಮ ಕನ್ನಡದ ಹಳೇ ನಟ, ಹಳೇ ಆ್ಯಕ್ಟರು ದಿವಂಗತ ಲೋಕೇಶ್ ಥರ ಎಷ್ಟೊಂದು ಕಡೆ ಶೇಡ್ಸ್ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರ ಮುಖ ಒಂದೊಂದು ಆ್ಯಂಗಲಲ್ಲಿ ಎಲ್ಲ. ಲೋಕೇಶ್ ಅಂದರೆ ಮೈಸೂರು ಲೋಕೇಶ್ ಇವರೆಲ್ಲ ಅಲ್ಲ, ಈ ನಮ್ಮ ಸೃಜನ್ ಲೋಕೇಶ್ ಎಲ್ಲ ಇದಾರಲ್ಲ, ಗಿರಿಜಾ ಲೋಕೇಶ್ ಅವರ ಗಂಡ ಪತಿ, ಸೃಜನ್ ಲೋಕೇಶ್ ಅವರ ತಂದೆ, ಪರಸಂಗದ ಗಂಡೆ ತಿಮ್ಮ ಇವೆಲ್ಲ ಮಾಡಿದಾರಲ್ಲ, ಅದ್ರಲ್ಲಿ ಬರ್ತಲ್ಲ ಅದೇ ಥರ ಒಂಥರ ಶೇಡ್ಸ್ ಎಲ್ಲ ಕಾಣಿಸಕ್ಕೆ ಸ್ಟಾರ್ಟ್ ಆಗೋದು ಒಂಥರ ರಿಷಬ್ ಶೆಟ್ಟಿ ಒಂದೊಂದು ಆ್ಯಂಗಲಲ್ಲಿ. ನಿಮಗೂ ಅನ್ನಿಸ್ತಾ ಅನ್ನೋದನ್ನ ಹೇಳಿ ಅಷ್ಟೇ. ಕಾಂತಾರ ಇನ್ನೇನು ನಡ್ಕೊಂಡು ಹೋಗ್ತಾ ಇದೆ. ಇನ್ನೂ ಜನ ಹುಚ್ಚೆದ್ದು ನೋಡ್ತಾನೆ ಇದ್ದಾರೆ. ಇನ್ನೂ ನೋಡಲ್ದಿರೋ ದಯವಿಟ್ಟು ನೋಡಿ. ಕನ್ನಡ ಸಿನಿಮಾಗಳು ನೋಡಲೇಬೇಕು, ಅದರಲ್ಲಿ ಏನಿಲ್ಲ. ಬಟ್ ಫುಲ್ಲು ಸಿಕ್ಕಾಪಟ್ಟೆ ಇನ್ನು ಇದು ಬಿಟ್ಟಿಲ್ಲ ಅನ್ನೋ ಥರ ಸಿನಿಮಾ ಅಂತ ಏನೂ ನನಗನ್ನಿಸ್ಲಿಲ್ಲ. ನಿಮಗೆಲ್ಲ ಇನ್ನೇನೇನು ಅನ್ನಿಸ್ತು ಅನ್ನೋದೆಲ್ಲ ಹೇಳಿ. ಇನ್ನೇನು ವೆಸ್ಟ್ ಇಂಡೀಸ್ ಸೀರೀಸ್ ನಡ್ಕೊಂಡು ಹೋಗ್ತಾ ಇದೆ, ಅದೇನು ಒಳಗೆ ಬಿಸಾಕ್ತಾರೆ, ಅದ್ರ ಬಗ್ಗೆ ಎಲ್ಲ ವಿಡಿಯೋ ಎಲ್ಲ ಮಾಡಬೇಕು ಏನು ಅನ್ನೋದು ನನಗೇನು ಅನಿಸಿಲ್ಲ. ನಿಮಗೆ ಇನ್ನೇನು ಅನಿಸುತ್ತೆ, ಇನ್ಯಾವ ವಿಷಯದ ಬಗ್ಗೆ ವಿಡಿಯೋಗಳು ಮಾಡೋಣ ಅನ್ನೋದನ್ನ ಕಮೆಂಟ್ನಲ್ಲೇ ಹೇಳಿ. ಪ್ರೋತ್ಸಾಹ ಹೀಗೆ ಇರಲಿ, ಸಿಗ್ತಾ ಇರೋಣ ಹೀಗೆ. ಬಾಯ್.